ಯಾಸ್ತೆ ಪ್ರಜಾ ಅಮೃತಸ್ಯ ಪರಸ್ಮಿನ್ ಧಾಮನ್ ನೃತಸ್ಯ ಮೂರ್ಧಾನಾಭಾ ಸೋಮವೇನ ಆಭೂಷಂತಿ ಸೋಮವೇದಃ ಇಮಾ ರುದ್ರಾಯ ತಪಸೇಕಪರ್ದಿನೇ ಕ್ಷಯದ್ವೀರಾಯ ಪ್ರಭರಾಮಹೇ ಮತೀಃ ಯಥಾ ಶಮಸದ್ವಿಪದೇ ಚತುಷ್ಪದೇ ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಏಪ್ರಿಲ್ ತಿಂಗಳ ಸಿಂಹರಾಶಿಯ ಭವಿಷ್ಯ ಈ ವಿಡಿಯೋಲಿ ನಾವು ನೋಡೋಣ. ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬ, ಕ್ರೋಧಿನಾಮ ಸಂವತ್ಸರದ ಚಾಂದ್ರಮಾನ ಯುಗಾದಿ ಅಥವಾ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ವೀಕ್ಷಕರಿಗೂ ಈ ಯುಗಾದಿ ಹಬ್ಬ ನಿಮ್ಮ ಮನಸ್ಸು, ಶರೀರ, ಕುಟುಂಬ, ಧನ ಸಂಪತ್ತನ್ನು ಬಲಿಷ್ಠವನ್ನಾಗಿ ಮಾಡಿ ಒಳ್ಳೆಯ ಉತ್ತಮ ಜೀವನ ಫಲವನ್ನು ಕೊಡಲಿ ಅಂತ ಆ ಭಗವಂತ ಹಾಗೂ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಗೆ ನೋಡಿ, ಹಲವಾರು ಬದಲಾವಣೆಗಳು ಏಪ್ರಿಲ್ ತಿಂಗಳಲ್ಲಿ ಆಗ್ತಾ ಇದೆ. ಸಿಂಹರಾಶಿಯವರಿಗೆ ಗುರುಬಲ ಇದೆ. ಏಪ್ರಿಲ್ ತಿಂಗಳು ಈ ತಿಂಗಳು ಯುಟಿಲೈಸ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಬಲ ಬರಬೇಕಂದ್ರೆ ಇನ್ನು 1 ವರ್ಷ ಕಾಯಬೇಕಾಗುತ್ತೆ ಸಿಂಹರಾಶಿಯವರು. ಯಾಕೆಂದ್ರೆ ಈಗ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರು ಮುಂದಕ್ಕೆ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದೇ ಏಪ್ರಿಲ್ 30ನೇ ತಾರೀಕು ಬದಲಾವಣೆ ಆಗಿ ಮೇ 1ರಿಂದ ನಿಮಗೆ ಯಾವುದೇ ಥರದ ಗುರುಬಲ ಇರೋದಿಲ್ಲ. ಬರೋ ವರ್ಷ 2025 ನಂತರ ನಿಮಗೆ ಮತ್ತೆ ಲಾಭಸ್ಥಾನಕ್ಕೆ ಗುರು ಬಂದು ಸ್ವಲ್ಪ ಗುರುಬಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಅಂದರೆ 1 ವರ್ಷಗಳ ಕಾಲ ಸಿಂಹರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಈ ಮಧ್ಯೆ ಈ ತಿಂಗಳು ಈಗೇನು ನಾನು ಮಾಸ ಭವಿಷ್ಯ ಮಾಡ್ತಾ ಇದ್ದೀನಿ, ಏಪ್ರಿಲ್ ತಿಂಗಳು, ಈ ಏಪ್ರಿಲ್ ತಿಂಗಳು ಸಂಪೂರ್ಣವಾಗಿ ಗುರುಬಲ ಇರುತ್ತೆ. ಒಳ್ಳೆ ಸಮಯ, ಯುಟಿಲೈಸ್ ಮಾಡ್ಕೊಳ್ಳಿ. ಭಾಗ್ಯಸ್ಥಾನದಲ್ಲಿ ಸೂರ್ಯ ಇದ್ದಾರೆ, ಗುರು ಇದ್ದಾರೆ, ತುಂಬ ಒಳ್ಳೆ ಸಂದರ್ಭ. ನಿಮ್ಮ ರಾಶ್ಯಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾರೆ. ಅದ್ಭುತವಾದಂಥ ಸಂದರ್ಭ ಉಪಯೋಗಿಸ್ಕೊಳ್ಬೇಕು. ನೋಡಿ, 9ನೇ ತಾರೀಕು ಬುಧ ವಕ್ರಿಯಾಗಿ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಚೆನ್ನಾಗಿಲ್ಲ ಬುಧ. ಹಾಗೆ 13ನೇ ತಾರೀಕು ರವಿ, ನಿಮ್ಮ ರಾಶ್ಯಾಧಿಪತಿ ರವಿ ಮೇಷರಾಶಿಗೆ ಬಂದು ಉಚ್ಚ ಸ್ಥಾನಕ್ಕೆ ಬರ್ತಾರೆ. ತುಂಬ ಒಳ್ಳೆ ಫಲ. 23ನೇ ತಾರೀಕು ಕುಜ ಮೀನರಾಶಿ ಪ್ರವೇಶ ಮಾಡ್ತಾರೆ. ಅದು ಕೂಡ ಒಳ್ಳೆ ಫಲ. ಅಷ್ಟಮ ಸ್ಥಾನ ಆದರೂ ಒಳ್ಳೆ ಫಲವೇ. ಇನ್ನು 24ನೇ ತಾರೀಕು ಶುಕ್ರ 9ನೇ ಮನೆಗೆ ಬರ್ತಾರೆ. ಅದು ಒಳ್ಳೆ ಫಲವೇ. 30ನೇ ತಾರೀಕು ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದು ನಿಮಗೆ ಒಳ್ಳೆಯದಲ್ಲ. ಗುರುಬಲ ಹೋಗುತ್ತೆ, ಬಟ್ ಗುರುವಿನ ಅನುಗ್ರಹ ಇರುತ್ತೆ. ಗುರುವಿನ ಶತ್ರು ಸ್ಥಾನದಲ್ಲಿ ನಿಲ್ಲ ನಿಮಗೆ. 10ನೇ ಮನೆ ದಶಮ ಸ್ಥಾನವೇ. ಗುರು ಏನು 8ನೇ ಮನೆಯಲ್ಲೋ 6ನೇ ಮನೆಯಲ್ಲೋ ಆ ಥರ ಏನು ಕೆಟ್ಟ ಸ್ಥಾನದಲ್ಲೋ ಪಾಪಸ್ಥಾನದಲ್ಲೋ ಇಲ್ಲ. ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಕಂಟಕ ಶನಿ ಪ್ರಭಾವ ಅನ್ನುವಂಥದ್ದು ಸಿಂಹರಾಶಿಯವರು ಎದುರಿಸ್ತಾ ಇದ್ದೀರಾ. ಇನ್ನು 1 ವರ್ಷಗಳ ಕಾಲ ಕಂಟಕ ಶನಿ ಪ್ರಭಾವ ಇದೆ. ಈ ಒಂದು ಕಂಟಕ ಶನಿ ಪ್ರಭಾವವನ್ನು ಪೂರ್ತಿ ಕಡಿಮೆ ಮಾಡೋದಕ್ಕೆ ಒಂದು ಪರಿಹಾರ ಇಲ್ಲ ನಿಮಗೆ ನಾನು. ಇದೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು 6ನೇ ತಾರೀಕು ಪ್ರದೋಷ ಇದೆ, ತ್ರಯೋದಶಿ. ಅವತ್ತು ಶನಿ ತ್ರಯೋದಶಿ, ಅಮಾವಾಸ್ಯೆಗೆ ಮೊದಲು ಬರುವಂತಹ ಪ್ರದೋಷ, ಬಹುಳ ಪ್ರದೋಷ ತ್ರಯೋದಶಿ. ಅದು ಶನಿ ತ್ರಯೋದಶಿ, ಶನಿ ಪ್ರದೋಷ ಅಂತ ಹೇಳ್ತೀವಿ. ಭಾಳ ವಿಶೇಷವಾದಂಥ ದಿನ. ಯಾರ್ಯಾರಿಗೆ ಈ ಕಂಟಕ ಶನಿ ಇದೆ ಸಿಂಹರಾಶಿಯವರಿಗೆ, ಸಿಂಹರಾಶಿಯವರು ಅಷ್ಟು ಜನ ಅವತ್ತು ಶಿವಾಲಯಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೆ ಹೋಗಿ ನಂದಿಗೆ ಮತ್ತು ಶಿವನಿಗೆ ಮಾಡುವಂಥ ಅಭಿಷೇಕವನ್ನು ದರ್ಶನ ಮಾಡುವುದರಿಂದ, ಆ ಸ್ವಾಮಿಯನ್ನು ದರ್ಶನ ಮಾಡಿ ಕೊಂಬಿನ ಮುಖಾಂತರ ನಂದಿಯ ಕೊಂಬುಗಳಿದೆಯಲ್ಲ, ಆ ಕೊಂಬುಗಳ ಮಧ್ಯದಲ್ಲಿ ಪರಮೇಶ್ವರನ ದರ್ಶನ ಮಾಡಿ ಆ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾದರೆ ಖಂಡಿತವಾಗಲೂ ಆ ಉಗ್ರ ಪ್ರಮಾಣ ಕಡಿಮೆ ಆಗುತ್ತೆ. ಇನ್ನು 1 ವರ್ಷ ನಿಮಗೆ ಕಂಟಕ ಶನಿ ಇದೆಯಾ ಅಂತ ಕೂಡ ಅನ್ಸಲ್ಲ, ಆರಾಮಾಗಿ ಹೊಟ್ಟೋಗ್ಬಿಡುತ್ತೆ. ಆಯ್ತಲ್ಲ, ಅದೊಂದು ತುಂಬ ಇಂಪಾರ್ಟೆಂಟ್. ನೋಡಿ, ಗ್ರಹಗಳ ಬದಲಾವಣೆಯನ್ನು ನೋಡಿದಾಗ ಶುಕ್ರನ ಜಯಂತಿ ಇದೆ 19ನೇ ತಾರೀಕು, 8ನೇ ತಾರೀಕು ಏಪ್ರಿಲ್ ತಿಂಗಳು ಅಮಾವಾಸ್ಯೆ ಇದೆ, 23ನೇ ತಾರೀಕು ಪೌರ್ಣಮಿ ಇದೆ. ಅವತ್ತು ಬೆಂಗಳೂರು ಕರ್ಗ ಇದೆ. ಎಲ್ಲರೂ ಬೆಂಗಳೂರಿಗೆ ಬಂದು ಕರ್ಗವನ್ನು ದರ್ಶನ ಮಾಡಿ, ವಿಶೇಷವಾಗಿ ಕರ್ನಾಟಕದ ಮೂಲ ರಾಜ್ಯದಲ್ಲಿ ಎಲ್ಲೇ ಇದ್ರೂ ಕೂಡ ಬೆಂಗಳೂರು ಕರ್ಗ ದ್ರೌಪದಿ ಆಶೀರ್ವಾದವನ್ನು ತಗೊಳ್ಳಿ. ವಿಶೇಷವಾದಂಥ ಫಲ ಅನ್ನುವಂಥದ್ದು ಸಿಗುತ್ತೆ. ಸರಿ, ಹಾಗಾದರೆ ನಾವು ರಾಶಿ ಫಲಕ್ಕೆ ಬರೋಣ. ಈಗ ನಿಮ್ಮ ರಾಶಿಗೆ ಕಂಟಕ ಶನಿ ಪ್ರಭಾವ ಇರೋದ್ರಿಂದ ಅದರದ್ದು ಫಲವನ್ನು ಹೇಳಿಬಿಟ್ಟೆ. ಶನಿಯಿಂದ ನಿಮಗೇನು ಕೆಟ್ಟದ್ದಾಗೋದಿಲ್ಲ. ಯಾಕೆ ಅಂತಂದರೆ ಆ ಶನಿಯ ಒಂದು ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದರೂ ನಿಮ್ಮ ರಾಶ್ಯಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಏನೂ ತೊಂದರೆ ಇಲ್ಲ. ಇದು ಮೊದಲನೇದು. ಇನ್ನು 8ನೇ ಮನೆಯಲ್ಲಿ 4 ಗ್ರಹಗಳು ಕೂತ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಗ್ರಹ ಶುಭ, ಯಾರು? ಶುಕ್ರ, ಯಾಕೆಂದರೆ ಉಚ್ಚ ಸ್ಥಾನದಲ್ಲಿದ್ದಾರೆ. ಇನ್ನೊಂದು ಗ್ರಹ ಶುಭ, ಕುಜ, ಯಾಕೆಂದರೆ ಮಿತ್ರನ ಮನೆಯಲ್ಲಿದ್ದಾರೆ. ಇನ್ನೊಂದು ಗ್ರಹ ತುಂಬ ಚೆನ್ನಾಗಿದೆ, ಅದು ಯಾವುದು ಅಂತಂದರೆ ಬುಧ. ಬುಧ ಅಲ್ಲಿ ನೀಚನಾಗ್ತಾನೆ. ನೀಚನಾದರೂ ಶುಕ್ರ ಇರುವವರೆಗೂ
ನೀಚತ್ವ ಭಂಗ ನಿವೃತ್ತಿಯಾಗಿ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಇನ್ನೊಂದು ರಾಹು ಅಷ್ಟಮದಲ್ಲಿ ಒಳ್ಳೆಯದಲ್ಲ. ಸರಿ, ಸಿಂಹರಾಶಿಯವ್ರಿಗೆ ಹೇಗಿದೆ? 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥದ್ದು ನಿಮಗೆ ಕುಜ, ಅವರು ಅಷ್ಟಮದಲ್ಲಿದ್ದಾರೆ. 9ನೇ ಮನೆಗೆ ಬರ್ತಾ ಇರ್ತಕ್ಕಂಥ ಸೂರ್ಯನ ಫಲ ಹೇಗಿದೆ? ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜಾಹ ದಾನೋಪಾನ ಸತ ಸೌಶೀಲ್ಯ ಗುರವೋ ನವಮಾದಧೆ ಹೇಳುತ್ತೆ. 9ನೇ ಮನೆಯಲ್ಲಿ ಗುರು ಇದೆ, ಆದರೆ 9ನೇ ಮನೆ ಸೂರ್ಯ ಉಚ್ಚ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಏನು ಫಲ? ರವಿಯು ಗೋಚಾರದಲ್ಲಿ ಭಾಗ್ಯದಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ಧರ್ಮೇ ಸುತಾರ್ಥ ಸುಖ ಭಾಕ್ ಅಂತ ಹೇಳುವ ಶ್ಲೋಕ ಎನ್ನುವಂತೆ ಧಾರ್ಮಿಕನೂ ಸುಖವಂತನೂ ಧನವಂತರೂ ಆಗುತ್ತಾರೆ. ಇದು ಗಂಡು ಮಕ್ಕಳಿಗೆ ಮಾತ್ರ ಅಲ್ಲ, ಹೆಣ್ಮಕ್ಳಿಗೂ ಅಪ್ಲೈ ಆಗುತ್ತೆ. ಪಿತೃವಂಶಗಳನ್ನು ತೃಪ್ತಿಪಡಿಸುವಂಥವ್ರು ಆಗುತ್ತೀರಾ. ನಾಸ್ತಿಕರಿದ್ರೆ ದೂರವಾಗಿ ದೈವ ಭಕ್ತ ಹೆಚ್ಚಾಗುತ್ತೆ. ಪಾಪಕರ್ಮಗಳು ನಿಮ್ಮಿಂದ ದೂರವಾಗುತ್ತೆ. ಪ್ರಬಲವಾಗಿರತಕ್ಕಂಥ ಶಕ್ತಿ ವೃದ್ಧಿ ಆಗುತ್ತೆ. ರಾಜ ಪೂಜಿತರಾಗ್ತಾರೆ. ಅಂದರೆ ಅಧಿಕಾರ ಅನ್ನುವಂಥ ಸಿಂಹರಾಶಿಯವರು ಏಪ್ರಿಲ್ ತಿಂಗಳು ಉಪಯೋಗಿಸ್ಕೊಂಡ್ರೆ ರಾಜಕೀಯದಲ್ಲಿ ಅಧಿಕಾರ, ರಾಜಕೀಯದಲ್ಲಿ ವೃದ್ಧಿ, ಗೌರ್ಮೆಂಟ್ ಉದ್ಯೋಗದಲ್ಲಿ ಬಡ್ತಿ, ಹೊಸ ಉದ್ಯೋಗ ಗೌರ್ಮೆಂಟ್ ಪ್ರಯತ್ನ ಪಡ್ತಾರೆ, ಅನುಕೂಲ. ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ವಿದ್ಯಾಭ್ಯಾಸ ಮಾಡ್ತಾರೆ, ಆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅನುಕೂಲ. ಮತ್ತೆ ವೃದ್ಧಿ ಮಾನ್ಯನೂ ಆಗ್ತೀರಾ. ಉನ್ನತ ಅಧಿಕಾರಿಗಳಿಂದ ಸರ್ಕಾರದಿಂದ ಸಹಕಾರ ದೊರೆಯುತ್ತದೆ. ವಿಶೇಷವಾಗಿ ರವಿ ಒಳ್ಳೆ ಫಲವನ್ನು ಕೊಡುವಂಥದ್ದು ನಿಮಗೆ ಭಾಗ್ಯದ ಸ್ಥಾನದಲ್ಲಿರ್ತಕ್ಕಂಥದ್ದು ಭಾಗ್ಯ ಫಲಗಳು. ಜೊತೆಗೆ ವಿಲಾಸಪ್ರಿಯವಾಗಿರ್ತಕ್ಕಂಥ ಜೀವನ, ಭಾಗ್ಯಸ್ಥಾನದ ಫಲಗಳು, ರಾಶ್ಯಾಧಿಪತಿ ನಿಮಗೆ ಭಾಗ್ಯದಲ್ಲಿರೋದ್ರಿಂದ ಒಳ್ಳೆ ಫಲವನ್ನು ನೀವು ಪಡೆಯಬಹುದು. ಇನ್ನು ಭಾಗ್ಯದಲ್ಲಿ ಗುರು, ಈ ಒಂದೇ ತಿಂಗಳು ನಿಮಗೆ ಯೋಗ, ಬರೋ ತಿಂಗಳಿಂದ ಯೋಗ ಇರಲ್ಲ. ಗುರು ಭಾಗ್ಯದಲ್ಲಿದ್ದಾಗ ವ್ಯಾಕರಣ, ತರ್ಕ, ಕಾನೂನಿನ ಶಾಸ್ತ್ರ, ಪ್ರಾಚೀನ ಶಾಸ್ತ್ರಗಳು, ಪಂಡಿತ, ಔದಾರ್ಯವಾದ ಸ್ವಭಾವ, ತಪಸ್ಸು, ನೈತಿಕತೆ, ಪ್ರತೀಕ ಇವೆಲ್ಲವೂ ವೃದ್ಧಿಯಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಭಾಗ್ಯಕ್ಕೆ ಭಾಗ್ಯದ ಸಂಪತ್ತನ್ನು, ಸಾತ್ವಿಕ ಸಂಪತ್ತನ್ನು ಕೊಡುವಂಥವನು. ಜೊತೆಗೆ ಆಕಾಶ ತತ್ವದ ಒಂದು ವಿಶೇಷವಾದಂಥ ಬಲವಾಗಿರ್ತಕ್ಕಂಥದ್ದು ಗುರು. ಆದ್ದರಿಂದ ಜೀವನಕ್ಕೆ ದೊಡ್ಡ ಲೆವೆಲ್ ಅಂದರೆ ತುಂಬ ಅಧಿಕವಾದಂಥ ದಾರಿಯನ್ನು ನೀಡುವಂಥದ್ದು. ಮಠ ಮಂದಿರ, ಶಾಲೆಯ ತೋಟ ಮೊದಲಾದ ವೃತ್ತಿಯಲ್ಲಿ ಅಭಿವೃದ್ಧಿ. ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಗುರು ಭಾಗ್ಯದಲ್ಲಿರೋದ್ರಿಂದ ಉತ್ತಮವಾದ ಫಲವನ್ನು ಹೊಂದುತ್ತೀರಾ. ಜೊತೆಗೇನಪ್ಪ ಅಂತಂದರೆ ಯಾರ್ಯಾರು ಧಾರ್ಮಿಕ ಚಿಂತಕರಾಗಿದ್ದಾರೆ, ಧಾರ್ಮಿಕ ವಿಚಾರದಲ್ಲಿದ್ದಾರೆ, ಅವರೆಲ್ಲ ಸಕ್ಸಸ್ ಆಗ್ತೀರಾ. ಯಾವುದು ಅಂತ ಹೇಳಿ ವಿದ್ಯೆ ಅಂತ ಹೇಳ, ಉದ್ಯೋಗ ಅಂತ ಹೇಳ, ವಿವಾಹ ಅಂತ ಹೇಳ, ಯಾವುದು ಅಂತ ಹೇಳಿ ಎಲ್ಲದರಲ್ಲೂ ವೃದ್ಧಿಯನ್ನು ಕಾಣಬಹುದು. ಆದರೆ ಈ ಏಪ್ರಿಲ್ ತಿಂಗಳು ಮಾತ್ರ, ಏಪ್ರಿಲ್ ತಿಂಗಳು ನಿಮ್ಗೆ ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಸಿಂಹರಾಶಿಯವರು ನಿಮ್ಮ ಮೂಲ ಜಾತಕವನ್ನು ಒಳ್ಳೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸನ್ನು ಮಾಡಿಸಿ ಜ್ಯೋತಿಷ್ಯರ ಬಳಿ ನೀವು ಕೇಳ್ಕೊಂಡು ಏನಾದರೂ ಪರಿಹಾರ ಮಾಡ್ಕೊಳ್ಬೇಕಾ. ಜನ್ಮ ಜಾತಕದಲ್ಲಿ ಗುರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಜನ್ಮ ಜಾತಕದಲ್ಲಿ ಏನಾದರೂ ಗುರು ಮೋರ್ ದೆನ್ 50% ಇದ್ರೆ ಗೋಚಾರ ಗುರುಬಲ ಹೋದರೂ ಜನ್ಮ ಗುರು ನಿಮಗೆ ಬಹಳ ಒಳ್ಳೆ ಫಲವನ್ನು ಕೊಡ್ತಾರೆ. ಅದನ್ನು ನೀವು ಚೆಕ್ ಮಾಡಿಸ್ಕೊಂಡು ತಿಳ್ಕೊಳ್ಳಿ. ಗೋಚಾರದಲ್ಲಿ ಹಾಗಾದರೆ ಗುರುಬಲ ಹೋಗ್ತಾ ಇದೆ, ಏನು ಮಾಡೋಣ? ಏಪ್ರಿಲ್ 30ನೇ ತಾರೀಕು ಹೋಗ್ತಾ ಇದೆ, ಮೇ 1ನೇ ತಾರೀಕಿಂದ ಗುರುಬಲ ಇರೋಲ್ಲ. ಹಾಗಾಗಿ ಸಿಂಹರಾಶಿಯವರು ಪ್ರತಿಯೊಬ್ಬರು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಅರ್ಚಕರನ್ನ ಭೇಟಿ ಮಾಡಿ. ಅರ್ಚಕರಿಗೆ ಹೇಳಿ ಈ ರೀತಿಯಾಗಿ ಒಂದು ಗುರು ಶಾಂತಿ ಮಾಡಬೇಕು, ನಂದು ಸಿಂಹರಾಶಿ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅವರೊಂದು 501 ರೂಪಾಯಿ, ಒಂದು 1001 ರೂಪಾಯಿ ಅವ್ರು ಟಿಕೆಟ್ ಇಟ್ಟಿರ್ತಾರೆ. ಅದರಲ್ಲಿ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ, ರಾಶಿ ಹೆಸರು ಬರೆಸಿದ್ರೆ ಖಂಡಿತವಾಗೂ ಅವತ್ತಿನ ದಿನ ಸಂಕಲ್ಪ ಮಾಡಿ ನಿಮಗೆ ಪ್ರಸಾದವನ್ನು ಕೊಡ್ತಾರೆ. ಅದನ್ನು ನೀವು ಮಾಡಿಸ್ಲೇಬೇಕು. ಸಿಂಹರಾಶಿಯವರು ಕಂಪಲ್ಸರಿ ಮಾಡಿಸ್ಬೇಕು. ಎಲ್ಲೂ ಸಿಕ್ಕಲಿಲ್ಲ, ಎಲ್ಲೂ ಅನುಕೂಲ ಆಗಲಿಲ್ಲ ಅಂತಂದರೆ ನಿಮಗೋಸ್ಕರ ನಾವು ಗುರುಗೋಚಾರ ಫಲಾಂಗವಾಗಿ ಏಪ್ರಿಲ್ 30ನೇ ತಾರೀಕು ಒಂದು ಗುರುಶಾಂತಿ ಯಾಗವನ್ನು ಮಾಡ್ತಾ ಇದ್ದೀವಿ. ಈ ಗುರುಶಾಂತಿ ಯಾಗಕ್ಕೆ ಪಾಲ್ಗೊಳ್ಳೋದಕ್ಕೆ ಕೇವಲ 333 ಅಂದರೆ 3 ಅನ್ನುವಂಥದ್ದು ನ್ಯೂಮರಾಲಜಿ ಪ್ರಕಾರ ಗುರುವಿನ ಸಂಖ್ಯೆ. ಹಾಗಾಗಿ 333 ರೂಪಾಯಿಗೆ ನಾವು ಒಂದು ಗುರುಶಾಂತಿ ಸೇವಾ ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ. ನಿಮಗೆ ಮೆಚ್ಚುಗೆ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ, ನಾನು ಕಮರ್ಷಿಯಲಾಗಿ ಬಲವಂತವಾಗಿ ಪ್ರತಿಯೊಬ್ಬರು ಮಾಡಿ ಅಂತ ಯಾರಿಗೂ ಹೇಳೋದಿಲ್ಲ, ನಂಗೆ ಇಷ್ಟ ಆಗೋದಿಲ್ಲ, ಇದೇ ಮೊದಲನೇ ಬಾರಿಗೆ ನಾನು ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಮಾಡಿಸ್ಬೇಕು ಅಂತಿದ್ರೆ ಖಂಡಿತ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿದ್ರೆ ನಿಮ್ಗೆ ತಿಳಿಸ್ತಾರೆ. ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನೀವು ಈ ಒಂದು ಸಂಪೂರ್ಣ ಯಾಗವನ್ನು ನೋಡಬಹುದು. ಈ ಯಾಗದ ಪ್ರಸಾದ ಅನ್ನುವಂಥದ್ದು 10 ದಿನಗಳ ಒಳಗಡೆ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಕೊರಿಯರ್ ಮುಖಾಂತರವಾಗಿ ರಕ್ಷೆ, ಅಕ್ಷತೆ, ದಾರ ಅನ್ನುವಂಥದ್ದು ಬಂದು ಸೇರುತ್ತೆ. ಇದು ಕೇವಲ 333 ರೂಪಾಯಿ ಒಬ್ಬರಿಗೆ. ಹಾಗಾಗಿ ನಿಮ್ಮ ವಿಳಾಸವನ್ನು ಕೊಡಬೇಕು, ಗೋತ್ರ, ನಕ್ಷತ್ರ, ರಾಶಿ ಹೆಸರನ್ನು ಕೊಡಬೇಕು. ಇಷ್ಟನ್ನು ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಹೆಸರಲ್ಲಿ ಸೇವೆ ಆಗುತ್ತೆ. ಅಕಸ್ಮಾತ್ ನಿಮ್ಮ ಅನುಕೂಲ ಇತ್ತು ಅಂದರೆ ಮನೆ ಪಕ್ಕದಲ್ಲಿ ಅಲ್ಲೇ ಮಾಡ್ಕೊಳ್ಳಿ, ನಾನು ಬಲವಂತ ಮಾಡೋದಿಲ್ಲ, ಆಯಿತಾ? ಒಟ್ಟು ಶಾಂತಿ ಮಾತ್ರ ಮಾಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್. ಇವೆಲ್ಲ ವೃದ್ಧಿ ಆಗುತ್ತೆ ಬರೋ ತಿಂಗಳಿಂದ, ಇವೆಲ್ಲ ನಿಮ್ಗೆ ಸಿಗಲ್ಲ. ಇನ್ನು ಅಷ್ಟಮದಲ್ಲಿ 8ನೇ ಮನೆಯಲ್ಲಿರ್ತಕ್ಕಂಥ ಗ್ರಹಗಳು ಕುಜ, ಬುಧ, ಶುಕ್ರ, ರಾಹು. ನೋಡೋಣ ಏನೇನು ಹೇಳುತ್ತೋ.
ಪಂಚಾಶದುತ್ತರಶತಂ ರಾಕ್ಷಸಾನಾಂ ಪ್ರಕೀರ್ತಿತಂ ನರಾಣಾಂ ಕುಂಜರಾಣಾಂಚ ವಿಂಶೋತ್ತರ ಶತಂ ವಿದುಹು. ಹೇಳುತ್ತೆ 8ನೇ ಮನೆಯಲ್ಲಿ ಯಾವ ಗ್ರಹಗಳಿದ್ರೆ ಏನೇನು ಫಲ. ಪೂರ್ವಂ ಆಯುಹು, ಮೊದಲೆಲ್ಲ ಆಯುಷ್ಯನೇ ವೃದ್ಧಿ, ಆಯುಷ್ಯನೇ ಲೆಕ್ಕ ಹಾಕ್ತಿದ್ರು. ಓಕೆ, ಈಗ ನೋಡೋಣ 8ನೇ ಮನೆಯಲ್ಲಿ ಯಾರಿದ್ದಾರೆ. ಮೊದಲನೇದಾಗಿ ಕುಜ. ಅಷ್ಟಮದ ಕುಜ ಶುಭನಲ್ಲ, ಕುಜ ದೋಷ ಇರುತ್ತೆ. ಅಂದರೆ ಈ ತಿಂಗಳು ನಿಮಗೆ ಒಂದು ಸಣ್ಣ ಪ್ರಮಾಣದ ಕುಜದೋಷ, ಸಣ್ಣ ಪುಟ್ಟ ಕಿರಿಕಿರಿ, ಮನಸ್ತಾಪ, ಆಮೇಲೆ ನಿಮ್ಮ ಸಹೋದರರ ಮಧ್ಯೆ ಸ್ವಲ್ಪ ಜಗಳ, ಮತ್ತು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ, ಗಾಯಗಳು ಹೆಚ್ಚಾಗುವಂಥದ್ದು, ಶಸ್ತ್ರಚಿಕಿತ್ಸೆಗಳಾಗುವಂಥ ಸಾಧ್ಯತೆಗಳು ಇವೆಲ್ಲವೂ ಇರುತ್ತೆ. ಅವೆಲ್ಲ ಗುರುಬಲ ಇರೋದ್ರಿಂದ ಏನು ತಲೆ ಕೆಡಿಸ್ಕೊಬೇಡಿ, ಈ ತಿಂಗಳು ನೀವು ಬಚಾವಿರ್ತೀರಾ, ಏನಾದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಆದರೂ ಕೂಡ ಸ್ವಲ್ಪ ಜಾಗ್ರತೆ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಸೂರ್ಯನ ಬಿಸಿಲು ಹೆಚ್ಚಾಗಿ ತಗೊಂಡು ಶರೀರದಲ್ಲಿ ಸ್ವಲ್ಪ ತೊಂದರೆಗಳು ಉತ್ಪತ್ತಿ ಆಗುತ್ತೆ. ಸೂರ್ಯನ ಬಿಸಿಲು ಬೇಕು, ಅತಿಯಾಗಿದ್ರೆ ಅದು ನಿಮಗೆ ಟ್ಯಾನ್ ಆಗುತ್ತೆ, ಆ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳು. ನಿಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಬೇಕು. ಈ ತಿಂಗಳು ನೀವು ಗಣಪತಿನ ಹೆಚ್ಚು ಆರಾಧನೆ ಮಾಡಬೇಕು. ಗಣಪತಿನ ಆರಾಧನೆ ಮಾಡೋದ್ರಿಂದ ನಿಮ್ಮ ಕಾರ್ಯಗಳು ವಿಘ್ನಗಳು ಆಗಲ್ಲ. ಸರಿ, ಅಷ್ಟಮದಲ್ಲಿ ಬುಧನಿದ್ದಾಗೇನು ದೀರ್ಘಾಯುಷ್ಯ ಯೋಗ ಕೊಡ್ತಾನೆ. ಷಷ್ಠಾಷ್ಟಮೇ ವ್ಯಯೇಚ ವಿದ್ಯಮಾನೋ ವಿತ್ ಏತೆ ಚ ಉನ್ಮಾದ ದಾಯಿನೋ ಯೋಗಾಹ ಅಂತ ಒಂದು ಶ್ಲೋಕ ಏನು ಹೇಳುತ್ತೆ ಎಂಬಂತೆ, ಗೋಚಾರದಲ್ಲಿ ಅಷ್ಟಮದಲ್ಲಿ ಬುಧನು ನೀಚಭಂಗ ರಾಜಯೋಗವಾಗಿ ಅದ್ಭುತವಾದಂತಹ ಸ್ಥಾನದಲ್ಲಿದ್ದಾಗ ಮಾನಸಿಕ ಸ್ಥಿತಿ ಸರಿ ಹೋಗುತ್ತೆ. ಪಂಡಿತರಾಗ್ತೀರಾ, ಖ್ಯಾತಿವಂತರಾಗ್ತೀರಾ, ವಿದ್ಯಾವಂತರಾಗ್ತೀರಾ. ತಾತ್ಪರ್ಯ ಚಂದ್ರಿಕೆ ಅನ್ನುವಂತಹ ಒಂದು ಪುಸ್ತಕದಲ್ಲಿ, ಗ್ರಂಥದಲ್ಲಿ ವಿದ್ವಾಂಸ ಸುಂದರ ವೇಷ ವಿಭೂಷಣವುಳ್ಳಂತಹ ವ್ಯಕ್ತಿಗಳಾಗ್ತೀರಾ. ಮತ್ತೆ ಒಳ್ಳೆ ಭಾರ್ಯ ಅನ್ನೋದು ಸಿಗುತ್ತೆ, ಒಳ್ಳೆ ಭರ್ತ ಸಿಗ್ತಾನೆ, ಶಿಲ್ಪಕಲಾ ತಜ್ಞ, ಹಾಸ್ಯಪ್ರಿಯರು, ಮತ್ತು ವಿಶೇಷವಾದಂಥ ಬುದ್ಧಿ ಅಭಿವೃದ್ಧಿ ಆಗುವಂಥ ರೀತಿಯಲ್ಲಿ ಹೇಳಿದೆ. ಹಾಗಾದರೆ ಇನ್ನೇನು ಅಷ್ಟಮದಲ್ಲಿ ಶುಕ್ರ ಅಷ್ಟಮದಲ್ಲಿ ಸೌಭಾಗ್ಯವನ್ನು ಉಂಟು ಮಾಡುತ್ತಾನೆ. ಉಚ್ಚಸ್ಥಾನವಾದ್ದರಿಂದ ವಿಪುಲ ಧನಾಗಮ, ಸ್ತ್ರೀಯರಿಗೆ ಸೌಮಂಗಲ್ಯ ದೀರ್ಘ ಯೋಗ, ಮಾಂಗಲ್ಯ ಬಲ, ದೀರ್ಘ ದಾಂಪತ್ಯದ ಯೋಗ, ಭಾವಾಧಿಪತಿ ಅನುಸರಿಸಿ ಫಲಭಯಗಳು ಉಂಟಾಗುತ್ತದೆ. ಅಂದರೆ ಒಳ್ಳೆ ಫಲಗಳು ಸಿಗುತ್ತೆ. ದೀರ್ಘಾಯುಷ್ಯ, ರಾಜಭೋಗ, ವಿಶೇಷವಾಗಿ ಸುಖವಾದ ಜೀವನವನ್ನು ಪ್ರಾಪ್ತಿಯಾಗುತ್ತೆ. ಪಶು ಸಮೃದ್ಧಿ, ವಾಗ್ದೋಷಗಳು, ಮಾತಿಂದ ನಿಮಗೇನು ಬೇಜಾರಾಗದೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ರಾಹು 8ನೇ ಮನೆಯಲ್ಲಿ, ರಾಹು ಅಷ್ಟಮದಲ್ಲಿದ್ದಾಗ ಸಾಮಾನ್ಯವಾಗಿ ಕೆಲವೊಂದಿಷ್ಟು ನರ ಸಂಬಂಧಪಟ್ಟಂಥ ಸಮಸ್ಯೆಗಳು, ಗಂಟುಗಳ ನೋವನ್ನು ಕೊಡುವಂಥವನು, ಮತ್ತು ವಿಷಜಂತುಗಳ ಕನಸಲ್ಲಿ ಬರೋದು, ಭಯ ಆಗೋದು, ನೇರವಾಗಿ ಕಾಣುವಂಥದ್ದು, ಈ ಥರದ ಸಾಧ್ಯತೆಗಳಿದೆ. ಅಪಘಾತ ಭಯ, ಅದರಿಂದ ಧನಹಾನಿ, ಸ್ವಲ್ಪ ಹುಷಾರಾಗಿ ಗಾಡಿ ಕಾರುಗಳೆಲ್ಲ ಓಡಿಸ್ಬೇಕು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓವರಾಲ್ ನೋಡಿದಾಗ ಯಾವುದೇ ಥರದ ಶತ್ರು ಪೀಡೆಗಳು ಇದೆ, ತುಂಬ ಅದ್ಭುತವಾದಂಥ ಯೋಗ ಫಲವನ್ನು ಪಡೆಯೋದ್ರಲ್ಲಿ ಸಂದೇಹನ ಇಲ್ಲ ಅಂತ ಹೇಳ್ಬೋದು ಸಿಂಹರಾಶಿಯವರು. ಅಷ್ಟಮ ಸ್ಥಾನ ಅನ್ನುವಂಥದ್ದು ಕೆಟ್ಟದೆ, ಬಟ್ ಅಷ್ಟಮದಲ್ಲಿರ್ತಕ್ಕಂಥ ಶುಕ್ರ ಉಚ್ಚಸ್ಥಾನ, ಬುಧ ನೀಚಭಂಗ ರಾಜಯೋಗ, ಕುಜ ಮಿತ್ರನ ಮನೆ, ರಾಹು ಮಾತ್ರ ಚೆನ್ನಾಗಿಲ್ಲ, ಪರವಾಗಿಲ್ಲ. ಏನು ರಾಹುವಿಂದ ಏನು ದೊಡ್ಡ ಸಮಸ್ಯೆಗಳಾಗ್ಬಿಡಲ್ಲ. ಇನ್ನೂ ನಿಮಗೆ ಸುಮಾರು ದಿನಗಳಿದೆ. ರಾಹು 18 ತಿಂಗಳಿಗೊಮ್ಮೆ ಬದಲಾವಣೆ ಆಗೋದು, ಅದೆಲ್ಲ ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಗುರು ನಿಮಗೆ ತುಂಬ ಚೆನ್ನಾಗಿದ್ದಾರೆ. ಏಪ್ರಿಲ್ ತಿಂಗಳು, ಈ ಒಂದು ತಿಂಗಳು ನಿಮ್ಗೆ ಏನು ಫಲ ಇದೆಯೋ ಈ ಫಲ ಬೇಕು ಅಂತಂದರೆ ಇನ್ನು ನೀವು 1 ವರ್ಷ ಕಾಯಬೇಕು. ಈ ಒಂದು ತಿಂಗಳು ಯುಟಿಲೈಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸಿಂಹರಾಶಿಯವರು ಸೂರ್ಯ ಉಚ್ಚಸ್ಥಾನದಲ್ಲಿರೋದ್ರಿಂದ ಒಳ್ಳೆ ಅದ್ಭುತವಾದ ಫಲ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಈ ತಿಂಗಳು ನೀವು ಗುರುಶಾಂತಿ ಮಾಡೋದು ಮಾತ್ರ ಮರಿಬೇಡಿ. ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು, ಗುರುಶಾಂತಿ ಮಾಡಲೇಬೇಕು. ಯಾಕಂದರೆ ನಿಮ್ಗೆ ಒಳ್ಳೇದಾಗಲಿ ಅನ್ನೋಂಥ ಉದ್ದೇಶಕ್ಕೆ ನಾನು ಹೇಳಿದೆ. ಹಾಗಾಗಿ ಒಳ್ಳೆ ಸ್ಥಾನದಲ್ಲಿ ಗುರುಶಾಂತಿಯನ್ನು ಮಾಡ್ಕೊಳ್ಳಿ, ಭಗವಂತ ನಿಮಗೆ ಒಳ್ಳೆ ಫಲವನ್ನು ಕೊಡ್ತಾನೆ. ಮತ್ತೊಮ್ಮೆ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಸಿಂಹರಾಶಿಯವರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.